ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಒಂದು ಮುಖ್ಯವಾದ ವಿಷಯ ಬಗ್ಗೆ ಹೇಳಕ್ಕಂತೀನಿ. ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡ್ರಿ. ಏನೋ ಹೇಳ್ಬೇಕಂತ ಏನು ಹೇಳ್ಬೇಕತ್ನಿ, ಏನು ಹೇಳತ್ತಂತ ಕೊನೆದಾಗಿ ಟೋಟಲಾಗಿ ಒಂದು ಅದನ್ನು ಹಾಕಿರೋದಷ್ಟು ಹತ್ತಿನೇ ಅದ ಟೋಟಲ್. ಈಗ ಹೇಳಿದಂಗೆ ಫೇಸ್ಬುಕ್ಕು, ಇನ್ಸ್ಟಾ ಅದ್ರಾಗ ಬರೀ ಏನು ಸ್ಕ್ರೋಲ್ ಮಾಡಿದ್ರು ಬರೀ ಹತ್ತಿ ರೇಟ್ ಅಷ್ಟಾಯ್ತು ಇಷ್ಟಾಯ್ತು ಅಂತ ವಿಡಿಯೋ ಬರಕತ್ತವ. ಅಂದ್ರೆ ಹಾಗೆ 10,100 ರೂಪಾಯಿ ರೇಟ್ ಒಂದು ಕ್ವಿಂಟಲ್ಗೆ. 10,100 ರೂಪಾಯಿ ಕ್ವಿಂಟಲ್ ಮಾರಕತ್ತ ಅಂತ. ನಂದನು ಒಂದಲ್ಲ ಎರಡಲ್ಲ, ಟೋಟಲ್ 14 ಎಕರೆ ಬರೀ ಹತ್ತಿನೇ ಅದು ಚಾನಲ್. ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಒಂದು ಮುಖ್ಯವಾದ ವಿಷಯ ಬಗ್ಗೆ ಹೇಳಕ್ಕಂತೀನಿ. ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡ್ರಿ. ಏನೋ ಹೇಳ್ಬೇಕಂತ ಏನು ಹೇಳ್ಬೇಕತ್ನಿ, ಏನು ಹೇಳತ್ತಂತ ಕೊನೆದಾಗಿ ಹೇಳ್ತೀನಿ. ನೋಡಕತ್ರಿ. ಸದ್ಯಕ್ಕೆ ಈಗ ನನ್ನಿಂದೆಲ್ಲ ಕಾಣುತ್ತಲ್ಲ, ನನ್ನಿಂದ ಕಾಣೋದು ಮತ್ತು ಇದೆಲ್ಲ ಹತ್ತಿ ಹೊಲ ಟೋಟಲು ಇಲ್ಲಿ ಅಂದ್ರೆ ಇಲ್ಲಿ ಅದಲ್ಲ, ಈ ಗಿಡಲ್ಲೇ ಇದೆ, ಇಲ್ಲೇ ಇದೆ ಸೀದಾ ಅಲ್ಲಿ ಗಿಡ ಕಾಣುತ್ತಲ್ಲ ಮೂಲೆಗೆ, ಅಲ್ಲಿ ತನ ಅದ. ಸದಾ ವೀಡಿಯೋ ನೋಡಿದವ್ರಿಗೆ ಗೊತ್ತಿರ್ತಾ ಎಷ್ಟು ಎಕರೆ ಆದಂತ ಹೇಳಿನಿ ಮೊದಲೆಲ್ಲ ವೀಡಿಯೋದಾಗ. ಇದನ್ನು ಅದ ಮತ್ತು ಇಲ್ಲಿ ಫುಲ್ ಇಲ್ಲಿ ಮೂಲೆ ಸಂಧ್ಯಾಗನ ಅದ. ಮತ್ತು ಈ ಬೇನಿ ಗಿಡ ಕಾಣುತ್ತಲ್ಲ, ಈ ಬೇನಿ ಗಿಡ ಮತ್ತು ಇಲ್ಲಿ ಒಂದು ಗಿಡ, ಈ ಎರಡು ಗಿಡದ ನಡಬಾರ್ಕ ಅಲ್ಲೊಂದು 1.5 ಎಕರೆ ಅದ. ಟೋಟಲ್ ಇಲ್ಲಿ ಕಾಣುತ್ತಲ್ಲ ಡೋಣ, ಈ ಕಂಟಿ ಕಾಣುತ್ತೆ, ಇಲ್ಲೇ ಇದೆ ಸೀದಾ ಬೇನಿ ಗಿಡ ಕಾಣುತ್ತಲ್ಲ, ಅಲ್ಲಿ ತನ ಹತ್ತಿ ಅದ. ಮತ್ತು ಈ ಸೈಡ್ ಫುಲ್ಲು ಅಲ್ಲಿ ತನ ಅದ. ಮತ್ತು ಈ ಸೈಡಿಗೆ ಇಲ್ಲಿ ನಡಬಾರ್ಕು ಅದ, ಈ ಕಂಟಿ ಆ ಕಡೆ ಅದ, ನಟ್ಟಿನ ಕಡೆ. ಮತ್ತು ಇಲ್ಲಿಂದನ ಅದ, ಇಲ್ಲಿನ ಅದ ಆ ಸೈಡ್. ಮತ್ತು ಅಲ್ಲಿ ಮೂಲೆಗೆ ಒಂದು ಬೇನಿ ಗಿಡ ಕಾಣುತ್ತಲ್ಲ, ಅಲ್ಲಿ ಕಾಣುತ್ತಲ್ಲ, ಅಲ್ಲೇದಿ ಆ ಸೈಡ್ನ ಅದ. ಮತ್ತು ಆ ಕಡೆ ಒಂದು 2 ಎಕರೆ ಅದು, ಇಲ್ಲೇ ಒಂದು 500 ಮೀಟ್ರ್ ಇರ್ಬೋದು. ಅಲ್ಲಿ ಒಂದು 2 ಎಕರೆ ಅದ. ಅದು ಬಯಲು ಭೂಮಿ ಅದು. ಅದರ ಕರೆಕ್ಟ್ ನೀರೆಲ್ಲ ಏನಿಲ್ಲ, ಮಳೆ ಬಂದರೆ ಬೆಳೀತದೆ. ಈ ವರ್ಷ ಅಂತೂ ಹೋದ ವರ್ಷನ ಥರ ಬೆಳೆ ಇಲ್ಲ ಆ ಹೊಲದಾಗ. ಸದ್ಯಕ್ಕೆ ಎಲ್ಲ ಹೊಲಗಳಿಗೆ ನೀರು ನಡೆದವ. ಆ ಮೂಲೆಯಿಂದ ಹೊಲ ನೀರು ತೋರಿಸಿ, ಬೋರ್ ಹಚ್ಚಿ ತೋರಿಸಿ. ಮತ್ತು ಈ ಬೇನೆ ಹಿಡಿದ ಹೊಲನೂ ಕೆನಲ್ ನೀರು ಮೋಟ್ರ್ ಹಚ್ಚಿ ಹೊಲ ತೋರಿಸಿ. ಮತ್ತು ಈ ಹೊಲನ ಸದ್ಯ ಕಾಣುತ್ತಲ್ಲ, ಈ ಹೊಲನೂ ಇಲ್ಲಿ ನಡೆದ. ಅಂದ್ರೆ ಈ ಸೈಡ್ಲೇದಿ ಎಲ್ಲ ಸಿಕ್ಕಟ್ಟು ತೋರಿಸ ಅಂತ ಇಲ್ಲಿಗೆ ಬಂದ್ವಿ. ಇದು ಹೊಲನೂ ಕಂಪ್ಲೀಟ್ ಆಗ್ತದೆ. ಈಗ ಹೊಡೆಗತ್ತಲ್ಲ ನೀರು, ಸದ್ಯಕ್ಕೆ ಇಲ್ತೇನೆ ಹೊಡೆಗತ್ತವ. ಮತ್ತು ಅಲ್ಲಿ ಮೂಲೆಗೆ ಒಂದು ಹೊಲ ಇತ್ತಲ್ಲ, ಅದನ್ನು ನೀರು ಆಗ್ಯದ. ಅಂದ್ರೆ ಇವತ್ತು ರಾತ್ರಿ ಆಗ್ತದೆ. ಅದನ್ನು ಇನ್ನೊಂದು ಸರ್ತಿ ಕಿತ್ತಾಕಿ ಹೊಲ ಫುಲ್ ಕಂಪ್ಲೀಟ್ ಆಗ್ತದೆ ನೀರೆಲ್ಲ. ಇದೆಲ್ಲ ಯಾಕೆ ತೋರ್ಸಕೈತೀನಿ ಅಂದ್ರೆ ಟೋಟಲ್ ನಂದು ಪೂರ್ತಿ ನಮ್ಮ ಹೊಲ ಟೋಟಲ್ ಒಂದು 15-16 ಎಕರೆದಾಗ ಒಂದು 3 ಎಕರೆ ತೊಟ್ಟು ಬೇರೆ ಬಿತ್ತೀವಿ. ಅಲ್ಲ 3 ಅಲ್ಲ, ಒಂದು 2 ಎಕರೆ ತೊಟ್ಟು ಬೇರೆ ಬಿತ್ತೀವಿ. ಒಂದು 14 ಎಕರೆ ತೊಟ್ಟು ಹತ್ತಿ ಅದ. ಟೋಟಲಾಗಿ ಒಂದು 14 ಎಕರೆದಷ್ಟು ಹತ್ತಿನೇ ಅದ ಟೋಟಲ್. ಯಾಕಂದ್ರೆ ಹತ್ತಿನೇ ಹಾಕಿವಲ್ಲ, ಹತ್ತಿನೇ ಅದೆಲ್ಲ ಉಳಿದೆಲ್ಲ ತೊಗರಿ ಮತ್ತು ಬೇರೆ ಹೆಸರು ಅವೆಲ್ಲ ಸಾಕಿನಿ. ಮೊದಲೆಲ್ಲ ವೀಡಿಯೋ ನೋಡಿದವ್ರಿಗೆ ಗೊತ್ತದ. ಸದ್ಯಕ್ಕೆ ಇದೆಲ್ಲ ಯಾಕೆ ಹೇಳಕೈತಿನಪ್ಪ, ಮತ್ತು ಒತ್ತಡಲೇದು ಯಾಕೆ ತೋರ್ಸಕೈತಿ, ಅದಕ್ಕೆ ಹೇಳಕೈತಿ ಅಂತಂದ್ರೆ ನಿನ್ನೆ ಮತ್ತು ಇವತ್ತು ಇನ್ಸ್ಟಾದಾಗ ಮತ್ತು ಫೇಸ್ಬುಕ್ನಾಗ ಅಲ್ಲಿ ಹತ್ತಿ ಬಗ್ಗೆ ರೇಟು ಈಗ ಹೇಳಿದಂಗೆ ಫೇಸ್ಬುಕ್ಕು, ಇನ್ಸ್ಟಾ ಅದ್ರಾಗ ಬರೀ ಏನು ಸ್ಕ್ರೋಲ್ ಮಾಡಿದ್ರು ಬರೀ ಹತ್ತಿ ರೇಟ್ ಅಷ್ಟಾಯ್ತು ಇಷ್ಟಾಯ್ತು ಅಂತ ವೀಡಿಯೋ ಬರಕತ್ತವ. ಅಂದ್ರೆ ಅದು ನೀ ಮಾರ್ಕೆಟ್ನಾಗ 10,100 ರೂಪಾಯಿ ರೇಟ್ ಒಂದು ಕ್ವಿಂಟಲ್ಗೆ. 10,100 ರೂಪಾಯಿ ಕ್ವಿಂಟಲ್ ಮಾರಕತ್ತ ಅಂತ ಅಂದ್ರೆ ಅದು ಎಲ್ಲ ಕರೆನೇ ಇರ್ಬೋದು, ಇಲ್ಲ ಸುಳ್ಳು ಯಾರು ಹೇಳ್ತಾರೆ, ಕರೆನೇ ಇರ್ಬೋದು. ಅದಕ್ಕೆಲ್ಲ ಕರೆಕ್ಟಾಗಿ ಹೊಲಗಳು ಮೇಂಟೈನ್ ಮಾಡಿರಿ ಅಂತ ಈ ವಿಡಿಯೋ ಹೇಳಕ್ಕೆ ಬನ್ನಿ. ಭಾಳಷ್ಟು ಜನಕ್ಕೆ ಈಗಂತರ ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಇನ್ಸ್ಟಾ, ಫೇಸ್ಬುಕ್ ಅದೇನು ಹೊಸದಲ್ಲ, ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರ್ತದೆ. ಆದರೂ ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರಲ್ಲ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಕತ್ತೀನಿ. ಬೇಕಿದ್ರೆ ನಾ ಸುಳ್ಳು ಹೇಳಕತ್ತೀನಿ ಅಂದ್ರೆ ಬೇಕಿರೋ ಕೆಳಗಡೆ ಒಂದು ಕ್ಲಿಪ್ ಹಾಕ್ತೀನಿ ತೆಲುಗಿನ. ಕ್ವಿಂಟಾ ಪತ್ತಿ ಧర 10,100 ರೂಪಾಯಿ. ಕರ್ನೂಲು ಜಿಲ್ಲಾ ಆಧುನಿಕ ವ್ಯವಸಾಯ. ನಂದನು ಒಂದಲ್ಲ ಎರಡಲ್ಲ, ಟೋಟಲ್ 14 ಎಕರೆ ಬರೀ ಹತ್ತಿನೇ ಅದ. ಟೋಟಲ್ ಇದೆಲ್ಲ ಹತ್ತಿನೇ ಅದ ನೋಡ್ರಿ. ನಂದು ಈ ಥರ ಮೇಂಟೆನೆನ್ಸ್ ಮಾಡೋದು ಅಂದ್ರೆ ಸದ್ಯಕ್ಕೆ ನೀರು ಹಚ್ಚೀನಿ, ಆ ಹೊಲಗಳಿಗೆ ಎಡಿ ಹೊಡೆದ್ನಿ. ಈಗ ಸದ್ಯಕ್ಕೆ ಹೋಗಿ 2 ಕುಂಟೆ ಹಾಕ್ಬೇಕು. ನಾಳೆ ನೆಕ್ಸ್ಟ್ ವೀಡಿಯೋದಾಗ ಪ್ರತಿಯೊಂದು ಹೊಲ, ಆ ಹೊಲ ತೋರಿಸ್ತೀನಿ ಮತ್ತು ಅಲ್ಲಿದೊಂದು ಹೊಲ ತೋರಿಸ್ತೀನಿ. ಈ ಸೈಡ್ ಅಂತ ಹೊಲ ಈಗ ನೋಡಿದ್ರಿ, ಈ ಸೈಡ್ ಒಂದಿಟ್ಟು ಹೊಲಗಳದ ಮಾಡತ್ತ ಅಡಿಸಿ ಮುಗಿದು ಮಳೆ ಬರೋವಲ್ದು. ಈ ಥರ ನಡೆದು ನಮ್ಮದು ಸದ್ಯಕ್ಕೆ ಕೆನಲ್ ನೀರು ತೊಗೊಂಡು ಗೆಸಿ ಸ್ಪ್ರಿಂಕ್ಲರ್ ಹಚ್ಚೀನಿ ನಡೆದವ. ಇಲ್ಲಿ 1 2 5 6
ಇಲ್ಲೊಂದು 11 ಸ್ಪ್ರಿಂಕ್ಲರ್ ಮತ್ತು ಆ ಸೈಡ್ ಮೂಲೆಗೆ ಒಂದು 15 ಸ್ಪ್ರಿಂಕ್ಲರ್, ಟೋಟಲ್ ಒಂದು ಅಲ್ಲ ಆ ಸೈಡ್ ಒಂದು 16, ಟೋಟಲ್ ಒಂದು 27 ಸ್ಪ್ರಿಂಕ್ಲರ್ ಈ ಥರ ಹಾಕಿ ಸದ್ಯಕ್ಕೆ ಈ ಥರ ಫೋರ್ಸ್ಲಿ ಹೊಡ್ಯಾಕತ್ತಾವ ಗುಬ್ಬಿಗಳು. ನೆಕ್ಸ್ಟ್ ವೀಡಿಯೋದಾಗ ಹತ್ತಿ ಎಷ್ಟು ದಿನ ಆಯ್ತು ನಾವು ಊರಿಗೇಸಿ ಯಾವ ಥರ ಅವ ಸಸಿಗಳು ಅಂತ ಈಗ ಅಂತ ಈ ಥರ ಕಾಣ್ತಾವೆ. ಮೇಂಟೆನೆನ್ಸ್ ಚಾರ್ಜ್ ಅಂದ್ರೆ ಖರ್ಚು ಎಷ್ಟಾಯ್ತು ಅಂತ ಮೊದಲು ವೀಡಿಯೋದಾಗ ತೋರಿಸಿನಿ. ಸದ್ಯಕ್ಕೆ ನೆಕ್ಸ್ಟ್ ವೀಡಿಯೋದಾಗ ಹತ್ತಿ ಊರಿಗೇಸಿ ಎಷ್ಟು ದಿನ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಮತ್ತು ಗಿಡಗಳು ಯಾವ ಥರ ಅವ, ಈ ಹೊಲ ಒಂದು ಬೇರೆ ಥರ ಅದ, ಹಿಂದಿನ ಹೊಲಗಳು ಒಂದು ಬೇರೆ ಥರ, ಈ ಸೈಡ್ ಇರೋ ಹೊಲಗಳು ಬೇರೆ ಬೇರೆ ಹೈಟ್ ಬೆಳೆದವ, ಹೂವು ಬೇರೆ ಆಗ್ಯಾವ ತೋರಿಸ್ತೀನಿ ನಾವು ನೋಡಕತ್ರಿ. ಸದ್ಯಕ್ಕೆ ಇದೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಅದಕ್ಕೆಲ್ಲ ಹೇಳಿ ಕರೆಕ್ಟಾಗಿ ಯಾರಾದ್ರು ಇದು ಆಂಧ್ರದಾಗ ಅದ, ಆಂಧ್ರದಾಗ ಅಂದ್ರೆ ಆಂಧ್ರ ಬಾರ್ಡ್ರ್ ಆ ಸೈಡ್ ಆತಲ್ಲ, ಅಲ್ಲಿ ರೇಟ್ರ್ 10,100 ರೂಪಾಯಿ ಮಾರಿದಂತ ಸದ್ಯಕ್ಕೆ ಹೇಳಕತ್ತಾರ. ನಮ್ಮ ಮಾಲ್ ಬರಾಟಿಗೆ ಏನು ಶಾಂಡದಾಗ ಅಷ್ಟು ಕೊಡ್ತಾರಲ್ಲ ಗೊತ್ತಿಲ್ಲ. ಅದಕ್ಕೆ ಕರ್ನಾಟಕದಾಗ ಏಟು ಗೊತ್ತಿಲ್ಲ ರೇಟ್ ಅಂದ್ರೆ ಮಿನಿಮಮ್ ಅಂದ್ರೆ 8,000 9,000 ಅಂತ ಮಾರ್ತದೆ. ಯಾರು ಹೊಲ ಹತ್ತಿ ಮಾಡಿದವರು ಕರೆಕ್ಟಾಗಿ ಮೇಂಟೈನ್ ಮಾಡಿರಿ, ಯಾಕಂದ್ರೆ ಈ ಸರಿ ಮಳೆದು ಬಂದಿಲ್ಲಲ್ಲ, ಅದ್ರ ಸಲಗೆ ಹತ್ತಿ ರೇಟು ಹೆಚ್ಚಿಗೆ ಆದರೂ ಆಗ್ಬೋದು. ನಾವಂತರೂ ನಮ್ಮ ಕೆಲಸ ಯಾವ ಥರ ಮಾಡಕತ್ತೀವಿ, ಸದಾ ವರ್ಷ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಕತ್ತೀವಿ. ನೀವು ಅದೇ ಥರ ಮಾಡಿರಿ, ಆದಷ್ಟು ಕಷ್ಟಪಟ್ಟು ಚೆಂದ ಬೆಳೆಸ್ರಿ. ರೇಟ್ ಅಂದ್ರೆ ಹೆಂಗಾತಂತಾರೆ ಗೊತ್ತಿಲ್ಲ. ಸದ್ಯಕ್ಕೆ ನಮ್ದು ಈ ಥರ ಅದ, ಈ ಥರ ನಡೆದ, ಈ ಥರ ಮೇಂಟೈನ್ ಮಾಡೀವಿ. ನಿಮ್ಮದು ಯಾವ ಥರ ಅದ, ಇದೇ ಥರ ಸೇಮ್ ಅದ, ಏನು ಹೆಚ್ಚು ಕಮ್ಮಿ ಆಗದ, ನಿಮ್ಮ ಮಳೆ ಯಾವ ಥರ ಆಗೈತೆ ಎಲ್ಲ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ನೋಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಇದೆಲ್ಲ ರೇಟು ಅದೆಲ್ಲ ನೋಡಿದ್ರೆ ಹತ್ತಿ ಬೆಳೆಗೆ 10,000 ಚಿಲ್ಲರೆ ಎಲ್ಲ 9,000 ಚಿಲ್ಲರೆ ಈ ಥರ ರೇಟ್ ಬಿದ್ದರೆ ಏನಾಗ್ತದೆ ಗೊತ್ತಿಲ್ಲ. ಕರೆಕ್ಟಾಗಿ ಮೇಂಟೈನ್ ಮಾಡಿರಿ. 100-200ಕ್ಕೂ ಇಂದ ಮುಂದೆ ನೋಡ್ಬೇಡ್ರಿ, 500,000ಕ್ಕೂ ಇಂದ ಮುಂದೆ ನೋಡ್ಬೇಡ್ರಿ. ಇಷ್ಟು ದಿನ ಮಾಡೀವಿ, ಆ ರೇಟ್ ಸಿಗೋ ಚಾನ್ಸ್ ಕಾಣಕತ್ತದ. ಅದು